ಮೊನ್ನೆ ನಿಮ್ಮ ಮನೆ ಮೇಲೆ ಐಟಿ ರೈಡ್ ಆಯ್ತಂತೆ. ಹೌದಪ್ಪ, ಐಟಿನವರು ವರ್ಷಕ್ಕೆ ಒಂದ್ಸಲ ರೈಡ್ ಮಾಡಿದ್ರೆ ಇವನು 4-5 ಸಲ ಮಾಡ್ತಾನೆ. ಅವನೇನು ಕೆಲಸ ಮಾಡಲ್ವಾ? ಅವನು ಮಾಡದೇ ಇರೋ ಕೆಲಸನೇ ಇಲ್ಲಪ್ಪ, ಬಹಳ ಸಿನ್ಸಿಯರು. ಆದರ್ಶ ಹಾಸ್ಪಿಟಲ್, ನಾವು ಒಬ್ಬ ಪೇಷಂಟ್ ನ ಕಳ್ಸಿದ್ರೆ ನೀವ್ ಎಷ್ಟು ಕಮಿಷನ್ ಕೊಡ್ತೀರಾ? ಒಂದು ಡಮ್ಮಿ ಕ್ಯಾಮ್ರಾ ತಕೊಂಡು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಹತ್ರ ಬಂದ್ಬಿಡಪ್ಪ. ಒಂದ್ 50,000 ರೂಪಾಯಿ ಡೀಲ್ ಬಂದಿದ್ಯಮ್ಮ. ದುಡ್ಡೇನಾದ್ರು ಇಟ್ಟಿದ್ಯಾ? ಹಿಂಗೆಲ್ಲ ಮಾಡಿದ್ರೇನೆ ಕಣ ಮನೇಲಿ ದುಡ್ಡು ಇದ್ಯೋ ಇಲ್ವೋ ಅಂತ ಗೊತ್ತಾಗದು. ಏನಾಯ್ತು ಇವನ್ಗೆ? ನಮ್ ರಾಜ ಲವಲ್ ಬಿದ್ದವನೆ. ಈ ಎಣ್ಣೆ ಹೆಣ್ಣು ಇವನ್ನೆಲ್ಲ ಜಾಸ್ತಿ ದಿನ ಕಾಯಿಸ್ಬಾರ್ದು, ಆದಷ್ಟು ಬೇಗ ಹೇಳ್ಬಿಡು. ಆಗಲ್ಲ ಕಣ್ರು, ಆಗಲ್ಲ. ಆದ್ರೂ ಅವಳು ನನಗ್ ಬೇಕು ಕಣ್ರು. ಬೇಕು ಅಂದ್ರೆ ತಂದು ಕೊಡಕ್ ಅವಳೇನ್ ಕಿಂಗ್ ಸಿಗರೇಟ್ ಏನೋ? ಅವಳು ನಗ್ತಾ ನೋಡಿದ್ರೆ ಇಷ್ಟ ಇದೆ ಅನ್ಕೋಬಹುದು, ಕೋಪದಲ್ಲಿ ನೋಡಿದ್ರೆ ಇಷ್ಟ ಇಲ್ಲ ಅನ್ಕೋಬಹುದು. ಆದ್ರೆ ಅವಳು ಅದೆರಡನ್ನೂ ಮಾಡ್ತಿಲ್ಲ. ಜಾಲಿಯಾಗಿ ಓಡಾಡ್ಕೊಂಡಿದ್ದವನ್ನ ಬೇಲಿ ಹಾಕಿ ಬಂಧಿಸ್ಬಿಟ್ಲು. ಅಲ್ಲೋಡೆ ನೀನ್ ರೋಮಿಯೋ. ಈ ಚಪ್ಪರ್ನ ನಾನ್ ಲವ್ ಮಾಡ್ತಿದ್ದೀನ. ಅದ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಇಂಥ ಮಗನ್ ಪಡೆಯಕ್ಕೆ. ನಿಮ್ಮಂತ ಗತಿಗೆಟ್ಟವ್ರ ಮನೇಲಿ ಹುಟ್ಟ ಬದಲು ಯಾವ್ದಾರು ಶ್ರೀಮಂತರ ಮನೇಲಿ ಹುಟ್ಟಿದಿದ್ರೆ ಮಜ್ಜಾ ಮಾಡ್ಕೊಂಡು ಆರಾಮಾಗಿ ರಾಜ್ಯಂತರ ಇರ್ತಾ ಇದ್ದೆ.